ಸಿದ್ದರಾಮಯ್ಯ ದೇವರಾಜ ಅರಸು ನಂತರ ಅತಿ ಹೆಚ್ಚು ಅಧಿಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಅದರದೇ ಬ್ಯಾನರು, ಬಂಟಿಂಗ್ಸು, ಯಾವುದೇ ಪತ್ರಿಕೆ ತೆಗೆದು ನೋಡಿ ಅದರದೇ ಪುಟಗಟ್ಟಲೆ ಜಾಹೀರಾತು ಅಲ್ಲದೇನೂ ಕೂಡ ಸಿದ್ದರಾಮಯ್ಯನ ಪರವಾಗಿ ಪುಟಗಟ್ಟಲೆ ಲೇಖನಗಳನ್ನು ನಾವು ನೋಡ್ತಾ ಇದ್ದೀವಿ. ಸಹಜವಾಗಿಯೇ ಈ ಕಾಲಘಟ್ಟದಲ್ಲಿ 5 ವರ್ಷ, 8 ವರ್ಷ, 9 ವರ್ಷ ಅಧಿಕಾರಾವಧಿ ನಡೆಸೋದು ಸುಲಭದ ವಿಚಾರ ಅಲ್ಲ. ಇದು ಅಧಿಕಾರದ ವಿಚಾರಕ್ಕೆ ಬಂದಾಗ ಮಾತ್ರ. ಆದರೆ ನಮ್ಮ ಪ್ರಶ್ನೆ ಇರೋದೇನು ಅಂತಂದರೆ, ಈ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವ್ರಿಗೆ ಏನು ಮಾಡಿದ್ರು? ಯಾಕೆ ಸಿದ್ದರಾಮಯ್ಯನವ್ರಿಗೆ ಇಷ್ಟೊಂದು ಹೈಪ್ ಕೊಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರ ಸಾಧನೆ ಏನು? ಪೊಲಿಟಿಕ್ಸ್ ಮಾಡ್ಕೊಂಡು ಹೆಚ್ಚು ಅಲ್ಲಲ್ಲೇ ಅಹಿಂದ, ಬೇರೆ ಜಾತಿ, ಬೇರೆ ಧರ್ಮ, ಈ ಥರದ ವಿಚಾರಗಳನ್ನು ಹ್ಯಾಂಡಲ್ ಮಾಡ್ಕೊಂಡೇ ನಾನು ಕುರ್ಚಿನ ಗಟ್ಟಿ ಮಾಡ್ಕೊತೀನಿ ಅನ್ನೋದೇ ನಿಮ್ಮ ಸಾಧನೆ ಅನ್ನೋದಾದರೆ, ಈ ರಾಜ್ಯದ ದೌರ್ಭಾಗ್ಯಕ್ಕೆ ಇನ್ನೇನಂತ ಕರೆಯೋಕ್ಕಾಗತ್ತೆ? ಉದಾಹರಣೆಗೆ ಹೇಳಬೇಕು ಅಂತಂದರೆ, 2013ರಿಂದ 2018 ತನಕ ಮೊದಲನೇ ಅವಧಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು. ಅದಕ್ಕಿಂತ ಹಿಂದೆನೂ ಬೇರೆ ಸರ್ಕಾರ ಇತ್ತು. ಅದರ ನಂತರ 2018ರ ನಂತರ BJP ಸರ್ಕಾರ ಬಂತು. ಆಗ BJP ಸರ್ಕಾರದಲ್ಲಿ ಕುಮಾರಸ್ವಾಮಿ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಈ ಥರ 3 ಜನ CMಗಳು ಆಗೋದು. ಅದಾದ ನಂತರ ಮತ್ತೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಯಾಕೆ ಈ ಪಟ್ಟಿ ಹೇಳಬೇಕಾಗಿ ಬಂತು ಅಂತಂದರೆ, 2013ರಿಂದ ಈಗ 2026ನೇ ಇಸ್ವಿ, 13ರಿಂದ 26 ಅಂತಂದರೆ ಎಷ್ಟಾಯಿತು? 1 ದಶಕಕ್ಕೂ ಹೆಚ್ಚು ಕಾಲದ ಅವಧಿಯಲ್ಲಿ ಸಿದ್ದರಾಮಯ್ಯನವರದ್ದು ಸಿಂಹಪಾಲು. ಅದರ ಮಧ್ಯೆ ಬೇರೆ BJP ಸರ್ಕಾರ ಕೂಡ ಇತ್ತು. ಇಲ್ಲಿ ಅಂಕಿಅಂಶಗಳನ್ನು ಒಂದ್ಸರಿ ಗಮನಿಸೋಣಂತೆ. ಏನು ಹೇಳ್ತಾ ಇದೆ ಅಂಕಿಅಂಶ? ಈ ಅಂಕಿಅಂಶನೇ ನಿಜವಾದ ಸಿದ್ದರಾಮಯ್ಯನ ನಮ್ಮನ್ನು ಮುಂದೆ ತಂದಿಡುತ್ತೆ. ಯಾರು ಈ ಸಿದ್ದರಾಮಯ್ಯ? ಹೇಗೆ ಸಿದ್ದರಾಮಯ್ಯ? ಯಾಕೆ ಈ ಸಂಭ್ರಮಾಚರಣೆಗಳ ಪೊಳ್ಳು ಅಂತ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಪಟ್ಟಿಯಲ್ಲಿ ಗಮನಿಸೋದಾದರೆ, ನಾವು ಸಿದ್ದರಾಮಯ್ಯನವ್ರನ್ನ ಯಾಕೆ ತುಂಬ ನಂಬ್ತೀವಿ, ಈ ರಾಜ್ಯ ಯಾಕೆ ಅವ್ರ ಮೇಲೆ ತುಂಬ ಫೋಕಸ್ ಆಗುತ್ತೆ ಅಂತಂದರೆ, ಅಹಿಂದ ಅನ್ನುವ ಕಾನ್ಸೆಪ್ಟಿಂದ ಅವರ ಹಿತವನ್ನು ಕಾಯ್ತೀವಿ. ಅಹಿಂದ ಅಂದರೆ ಯಾರು? ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರು, ಇವರ ಹಿತವನ್ನು ಕಾಯ್ತೀವಿ ನಾವು ಅನ್ನೋ ಕಾರಣನೇ ಮುಂದೆ ಇಟ್ಕೊಂಡು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದು ಅಹಿಂದ ನಾಯಕ ಅಂತ. ಆದರೆ ಅಹಿಂದ ಅನ್ನುವ ಈ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಮತ್ತು ದಲಿತ ವರ್ಗದ ಸ್ಥಿತಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಚೆನ್ನಾಗಾಯ್ತಾ? ಯಾವ ಕಾರಣಕ್ಕೂ ಕೂಡ BJP ಸರ್ಕಾರ ಇದ್ದಾಗ ಯಾವ ಸ್ಥಿತಿ ಇತ್ತೋ ಅದೇ ಸ್ಥಿತಿ ಸಿದ್ದರಾಮಯ್ಯನವರ ಕಾಲದಲ್ಲೂ ಕೂಡ ಮುಂದುವರ್ಕೊಂಡು ಹೋಗಿದೆ. ಅದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿ. ಈ ಅಂಕಿಅಂಶಗಳ ಪಟ್ಟಿನ ಒಂದ್ಸರಿ ನೋಡ್ಕೊಂಬಂದು ಗೊತ್ತಾಗುತ್ತೆ. ಅದೇ ಅಂಕಿಅಂಶಗಳು. ಇನ್ನೂ ದುರಂತ ಏನು ಅಂತಂದರೆ, BJP ಸರ್ಕಾರದಲ್ಲಿ ಈ ಕನ್ವಿಕ್ಷನ್ ರೇಟ್, ಈ ಜಾತಿ ದೌರ್ಜನ್ಯದಕ್ಕೆ ಶಿಕ್ಷೆ ಆಗೋ ಪ್ರಮಾಣ ಇತ್ತಲ್ಲ, ಕನ್ವಿಕ್ಷನ್ ರೇಟ್, ಅದು BJP ಕಾಲದಲ್ಲಿ ತುಂಬ ಬೆಟರ್ ಆಗಿತ್ತು. ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರೋ ಆಗ ಇಡೀ ದೇಶದಲ್ಲಿ ಜಾತಿಯ ಮೇಲಿನ ದೌರ್ಜನ್ಯಕ್ಕೆ 20ರಿಂದ 22% ಕನ್ವಿಕ್ಷನ್ ಆಗ್ತಾ ಇದ್ರೆ, ಕರ್ನಾಟಕದ ಪರ್ಸೆಂಟೇಜ್ ಎಷ್ಟಿದೆ? ಕೇವಲ 5ರಿಂದ 6%. ಒಂದು 100 ಜನದಲ್ಲಿ ಜಾತಿ ದೌರ್ಜನ್ಯ ಮಾಡಿದ್ರೆ ಕೇವಲ 5 ಜನಕ್ಕೆ ಮಾತ್ರ ಶಿಕ್ಷೆ ಆಗ್ತದೆ ಕರ್ನಾಟಕದಲ್ಲಿ. ಆದರೆ ಇಡೀ ದೇಶವನ್ನು ಆಳ್ತಾ ಇರ್ತಕ್ಕಂಥ ಬಹುತೇಕ BJPಯ ಪ್ರಾಬಲ್ಯ ಇರ್ತಕ್ಕಂಥ ಇಡೀ ದೇಶದಲ್ಲೇ SC STಗಳು ತುಂಬ ಸುಭಿಕ್ಷವಾಗಿ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ. ಇವರನ್ನು ನಾವು ದೇವರಾಜ ಅರಸು ಅಂತ ಕರಿತಾ ಇದ್ದೀವಿ. ದೇವರಾಜ ಅರಸು ಅವರಿದ್ದ ಕಾಲಘಟ್ಟವನ್ನು ನಾವು ಮೊದಲೇ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ವಿ, ಹಿಂದಿನ ವೀಡಿಯೋಗಳನ್ನು ತೆಗೆದು ನೋಡಿ. ಅಲ್ಲಿ ದೇವರಾಜ ಅರಸು ಅವರ ಪ್ರಾಬಲ್ಯ ಏನು, ಅವರ ವಿಷನ್ ಏನು, ಅವರ ಕರ್ನಾಟಕವನ್ನು ಕಟ್ಟಿದ ರೀತಿ ಹೆಂಗಿತ್ತು ಅನ್ನೋದನ್ನು ಪಕ್ಕದಲ್ಲಿಟ್ಟು, ಸಿದ್ದರಾಮಯ್ಯನ ಪಕ್ಕದಲ್ಲಿಟ್ಟು ನೋಡ್ತಾ ಇದ್ದರೆ, ಸಿದ್ದರಾಮಯ್ಯ ಎಂತಹ ಪೊಳ್ಳು ನಾಯಕನನ್ನು ನಾವು ಆಯ್ಕೆ ಮಾಡಿದ್ದೀವಿ, ಹೇಗೆ ಈ ಕಾಲದಲ್ಲಿ ಸೃಷ್ಟಿಗೊಂಡ ಒಬ್ಬ ಚಾಣಾಕ್ಷ ರಾಜಕಾರಣಿ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಮೋದಿ ಮತ್ತು RSS, ಈ ವಿಶ್ವ ಹಿಂದೂ ಪರಿಷತ್ತು, ಈ ರೀತಿ ಯಾವ ಬಲಪಂಥೀಯ ಆಲೋಚನೆಗಳಿದ್ದಾವೆ, ಆ ಆಲೋಚನೆಗಳನ್ನು ದೂರದ ಮುಖಾಂತರ, ಅವನ್ನು ಲೇವಡಿ ಮಾಡೋದ್ರ ಮುಖಾಂತರ ಕೇವಲ ಅದಷ್ಟೇ ಅಜೆಂಡಾ ಇಟ್ಕೊಂಡು ಇವರು ತಮ್ಮ ಮುಖ್ಯಮಂತ್ರಿ ಗಾದಿಯನ್ನು ಪೂರೈಸಿದ್ದಾರೆ. ಅದು ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆದಂತಹ ಈ ಸಿದ್ದರಾಮಯ್ಯ. ಆದರೆ ಈಗಲೂ ಕೂಡ ಜನ ಎಚ್ಚೆತ್ಕೊಳ್ದೆ ಹೋದರೆ, ಏನಕ್ಕೆ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಒಂದು ವೇಳೆ ಇವರು ಜನಪರ ನಾಯಕನಾಗಿದ್ದಾರೆ, ಈಗಾಗಲೇ ಇವತ್ತಿನ ಪೇಪರಲ್ಲೆಲ್ಲ ನೋಡ್ತಾ ಇದ್ದೀವಿ, ಇವರು ಜನಪ್ರಿಯ ನಾಯಕರಾಗಿದ್ದಾರೆ. ಈಗ ಜನಪ್ರಿಯ ಆಗೋದಕ್ಕೂ ಜನಪರ ಆಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈ ಕಾಲದಲ್ಲಿ ಜನಪ್ರಿಯ ಆಗೋದು ಭಾಳ ಈಸಿ. ಜನಪ್ರಿಯ ಆದ್ರ ಬಗ್ಗೆ ಭಾಳ ಗುಮಾನಿಯಿಂದ ನೋಡುವಂಥ ಕಾಲ ಇದು. ಯಾರಾದರೂ ಜನಪ್ರಿಯ ಆಗಿದ್ದಾರೆ, ಫೇಮಸ್ ಆಗಿದ್ದಾರೆ ಅಂತಂದರೆ ಅದಕ್ಕೆ ಬೇಕಾದಂಥ ಟೂಲ್ಸ್ಗಳು, ಅದಕ್ಕೆ ಬೇಕಾದಂತಹ ಬರೀ ತಂತ್ರಗಾರಿಕೆ ಇರುತ್ತೆ ಅಲ್ಲಿ. ಹಾಗಾಗಿ ಅವ್ರು ಜನಪ್ರಿಯ ಆಗ್ತಾರೆ. ಆದರೆ ಜನಪರ ಆಗೋದಷ್ಟು ಸುಲಭ ಅಲ್ಲ. ಜನಪರ ಆಗೋದಕ್ಕೆ ಅದರದೇ ಆದ ಒಂದು ವಿಷನ್ ಇರಬೇಕಾಗತ್ತೆ, ಆ ರೀತಿಯ ಕೆಲಸಗಳು ಬೇಕಾಗುತ್ತೆ. ಅದರಲ್ಲೂ ಕೂಡ ಎರಡನೇ ಅವಧಿಗೆ ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಿದೆಯಲ್ಲ, ಇದೇ ಮಾತನ್ನು ಮೋದಿಯವರಿಗೂ ಕೂಡ ಹೇಳ್ಬೋದು. ಇಲ್ಲಿ ಅದೇ ಮಾತನ್ನು ಹೇಳಿದಾಗ ಮೋದಿಯ ಭಕ್ತರಿಗೂ ಕೂಡ ಬೇಜಾರಾಗುತ್ತೆ, ಇನ್ನು ಈ ಕಡೆ ಸಿದ್ದರಾಮಯ್ಯನ ಭಕ್ತರಿಗೂ ಕೂಡ ಬೇಜಾರಾಗುತ್ತೆ.
ಯಾಕೆ ಎರಡನೇ ಬಾರಿಗೆ ಮೂರನೇ ಬಾರಿಗೆ ಇವರೇ ಇರಬೇಕು ಅಂತ. ಇಲ್ಲಿ ಒಂದು ಸ್ಪಷ್ಟವಾಗಿ ಏನು ಗೊತ್ತಾಗುತ್ತೆ ಅಂತಂದರೆ, ಇವರು ಯಾವ ಕಾರಣಕ್ಕೂ ಕೂಡ ತಮ್ಮ ಪಕ್ಷದ ಕಾರ್ಯಕರ್ತರ, ವಿರೋಧ ಪಕ್ಷದ ಬಿಟ್ಬಿಡಿ, ತಮ್ಮ ಪಕ್ಷದ ಕಾರ್ಯಕರ್ತರನ್ನೇ ಮುನ್ನೆಲೆಗೆ ಬೆಳೆಯೋದಕ್ಕೆ ಬಿಡಲ್ಲ ಇವರು. ಅದಕ್ಕೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು, ಅಥವಾ ಕಾಂಗ್ರೆಸ್ನ ಇನ್ಯಾವುದೇ ನಾಯಕರುಗಳಾಗಿರ್ಬೋದು, ಇನ್ನೇನು ಪರಮೇಶ್ವರ್ ಅವರಿಗೆ ಕಾಯಂ ಪಟ್ಟ ಸಿಕ್ಬಿಡಿದೆ, ಅವರಿಗೆ ಒಂದು ರೀತಿ ಗುದಾಣಿ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇವರಿಗೇನಾದ್ರು ಆ ರೀತಿಯ ಒಂದು ಇದ್ದಿದ್ದೇ ಆಗಿದ್ರೆ, ಮುಖ್ಯವಾಗಿ ಸಿದ್ದರಾಮಯ್ಯನವ್ರದ್ದು ಈ ಆವೇಶ, ಈ ಸಂಭ್ರಮ ಇವೆಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಕಸಿವಿಸಿ ಆಗುತ್ತೆ. ಯಾಕೆ ಅಂತಂದರೆ, ಯಾವುದೇ ಜನಪರವಾದಂತಹ ಆಡಳಿತ ನೀಡದೇ ಇರತಕ್ಕಂಥದ್ದು. ಎಲ್ಲಿದೆ ಜನಪರ ಆಡಳಿತ? ಪರಿಸರಕ್ಕೆ ತಗೊಂಡ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ನೋ ಕಾಂಟ್ರಿಬ್ಯೂಷನ್, ಇನ್ನು ಅಭಿವೃದ್ಧಿಗೆ ತಗೊಂಡ್ರೆ ನೋ ಕಾಂಟ್ರಿಬ್ಯೂಷನ್. ಇನ್ನು ಯಾವುದೇ ನೀವು ತಾಲೂಕು ಆಫೀಸ್ಗೆ ಹೋಗಿ, ಯಾವುದೇ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ, ಯಾವುದೇ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ ಎಲ್ಲಿ ಬೇಕಾದ್ರೂ ಹೋಗಿ, ಸಿದ್ದರಾಮಯ್ಯನವರ ಈ ಜನಪ್ರಿಯತೆ ಎಲ್ಲಿ ಕಾಣಿಸುತ್ತೆ? ಎಲ್ಲೆಲ್ಲೂ ಕೂಡ ಭ್ರಷ್ಟಾಚಾರ. ಹಿಂದಿನ ಕಾಲದಲ್ಲೂ ಇತ್ತು, ಸಿದ್ದರಾಮಯ್ಯ ಕಾಲದಲ್ಲೂ ಇತ್ತು ಅಂತಂದಾಗ ನೀವು ಹೆಂಗೆ ಸರ್ ದೇವರಾಜ ಅರಸು ಆಗಬೇಕಾಗತ್ತೆ? ಕೇವಲ ನೀವು ಅಧಿಕಾರಾವಧಿಯನ್ನೇ ಭಾಳ ಯಶಸ್ಸು ಅಂತ ನೀವು ಗಣಿಸಿದ್ರೆ, ಹಿಂದೆನೂ ಕೂಡ ಸಾಯತನಕ, ಹುಟ್ಟಿದಾಗಿಂದ ಸಾಯತನಕ ರಾಜರಾಗೇ ಇರ್ತಿದ್ರು. ಅದೇ ರೀತಿ ನೀವು ಕೂಡ ಇನ್ನೂ ಇದೇ ರೀತಿ ಅಹಿಂದ ಅಂತ ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ಕೊಂಡು, ಮುಸ್ಲಿಮರ ವಿರುದ್ಧ ಮಾತಾಡ್ಕೊಂಡು, ಕ್ರಿಶ್ಚಿಯನ್ಸ್ ಓಲೈಸ್ಕೊಂಡು, ಮಗದೊಂದು ಇದೇನು ನಡೀತಿಲ್ಲ ರಾಜಕೀಯ. ಇದೇ ನಮ್ಮ ನಾಡಿನ ಅಭಿವೃದ್ಧಿ ಅಂತ ನಿಮ್ಮ ಪರಿಕಲ್ಪನೆ ಇರೋದಾದರೆ, ನೀವು ಇದುವರೆಗೂ ಮಾಡ್ಕೊಂಡ್ಬಂದಿರೋದು ಖಂಡಿತವಾಗಿಯೂ ಇದನ್ನೇ. ಗ್ಯಾರಂಟಿಗಳ ಬಗ್ಗೆ ತುಂಬ ಮಾತಾಡ್ತಾರೆ. ಗ್ಯಾರಂಟಿಗಳ ಫಲಿತಾಂಶದ ಬಗ್ಗೆ ಯಾವತ್ತಾದರೂ ಯಾರಾದರೂ ಸರಿಯಾದ ಸಂಶೋಧನೆ ಮಾಡಿ ಅದರಿಂದ ಏನು ಉಪಯೋಗ ಆಯಿತು ಅಂತ ಹೇಳ್ಬಿಟ್ಟು ಇದುವರೆಗೂ ಯಾರು ಏನೂ ಕೊಟ್ಟಿಲ್ಲ. ಮಧ್ಯೆ ಎಲ್ಲೋ ಒಂದು ಕಡೆ ನನ್ನ ಗೃಹಲಕ್ಷ್ಮಿಯಿಂದ ತಿಂಗಳಿಗೆ 2000 ಬಂತಲ್ಲ, ಅದರಿಂದ ನಾನೇನೋ ಮಾಡಿದೆ ಅಂತವ ಎಷ್ಟು ಕೋಟ್ಯಾಂತರ ಮಹಿಳೆಯರಲ್ಲಿ ಯಾರೋ ಒಬ್ಬರು ಇಬ್ಬರು ಮಹಿಳೆಯರ ಉದಾಹರಣೆ ತಗೊಂಡು ನೀವು ಅದನ್ನೇ ದೊಡ್ಡ ಪ್ರಚಾರ ಅಂತೇಳಿ ಮಾತಾಡ್ತಾರೆ. ಆದರೆ ಇಡೀ ನಮ್ಮ ನಾಡಿನಲ್ಲಿರ್ತಕ್ಕಂಥ ಅದಷ್ಟು ಕೋಟ್ಯಾಂತರ ಮಹಿಳೆಯರ ಪಾಡಿ ಏನಾಗಿದೆ? ಫೋಕ್ಸೋ ಕೇಸು ಕರ್ನಾಟಕದಲ್ಲಿ ಹಳ್ಳ ಹತ್ತೋಗಿದೆ. ಮಹಿಳೆಯರಿಗೆ ಇರ್ತಕ್ಕಂಥ ಕೆಲವು ಕಾಯ್ದೆಗಳು, ವರದಕ್ಷಿಣೆ ಕಾಯ್ದೆ ಆಗಿರ್ಬೋದು, ಫೋಕ್ಸೋ ಆಗಿರ್ಬೋದು, ಇನ್ನು ಮಹಿಳೆಯರ ಸಂರಕ್ಷಣೆ, ಮಕ್ಕಳ ಸಂರಕ್ಷಣೆ, ಇವ್ಯಾವ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬೆಂಬಲವಾಗಿ ನಿಂತಿದ್ದೇ ಇಲ್ಲ. ಹೋಗಲಿ, ಮೊನ್ನೆ ತಾನೇ ನಿಮ್ಮ ಈ ಸೆಲೆಕ್ಟಿವ್ ಪೊಲಿಟಿಕ್ಸ್ ಇದೆಯಲ್ಲ, ಅದೆಷ್ಟು ಅಪಾಯಕಾರಿ ಅನ್ನೋದು ಕೇಳ್ತಾ ಇದ್ದೀವಿ. ಮೊನ್ನೆ ತಾನೇ ಉತ್ತರ ಕರ್ನಾಟಕದಲ್ಲೆಲ್ಲ ಒಂದು ಕಡೆ ಒಂದು ದಲಿತ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗುತ್ತೆ. ಅತ್ಯಾಚಾರ ಮಾಡಿದವನು ಮುಸ್ಲಿಂ ಹುಡುಗ ಅನ್ನುವ ಕಾರಣಕ್ಕೆ ಯಾವ ಬುದ್ಧಿಜೀವಿಗಳು ಇವತ್ತೆಲ್ಲ ಬರ್ತಾರಲ್ಲ, ತುಂಬ ಜನ ಬರ್ತಾ ಇದ್ದಾರಲ್ಲ, ಸಿದ್ದರಾಮಯ್ಯ ಈಸ್ ಗ್ರೇಟ್, ಸಿದ್ದರಾಮಯ್ಯನಂಥ ರಾಜಕಾರಣಿಯನ್ನು ಹಿಂದೆ ನೋಡುತ್ತಿಲ್ಲ ಮತ್ತು ಮುಂದೆ ನೋಡೋಕ್ಕೆ ಅಸಾಧ್ಯ ರೀತಿ ಮಾತಾಡ್ತಿದ್ದಾರಲ್ಲ, ಇವರು ಯಾರೂ ಕೂಡ ಆ ಹೆಣ್ಣು ಮಗಳ ಬಗ್ಗೆ ಒಂದೇ ಒಂದು ಲೈನನ್ನು ಕೂಡ ಬರೆದಿಲ್ಲ. ಯಾಕೆ ಹೇಳಿ? ಯಾಕೆ ಅಂತಂದರೆ, ಅತ್ಯಾಚಾರ ಎಸಗಿದವನು ಒಬ್ಬ ಮುಸ್ಲಿಮನ್ನ ಕಾರಣಕ್ಕೆ. ಅದೇ ಆ ಜಾಗದಲ್ಲಿ ಬೇರೆ ಜಾತಿಯವನು ಅಥವಾ ಬೇರೆ ಯಾರೋ ಆಗಿದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ನ ಬುದ್ಧಿಜೀವಿಗಳ ಪಾಡು ಎಲ್ಲಿಗೆ ಅಬ್ಬರ ಆಗ್ತಿತ್ತು. ಈ ರೀತಿಯ ಸಾಕಷ್ಟು ಕೇಸ್ಗಳನ್ನ ನೋಡ್ಬೋದು. ಸಿದ್ದರಾಮಯ್ಯ ಇದೇ ಅನ್ನೋ ಕಾರಣಕ್ಕೋಸ್ಕರ ಕೆಲವು ದಲಿತ ಸಂಘರ್ಷ ಸಮಿತಿಯವರು ಮಾತಾಡ್ತಾ ಇಲ್ಲ, ಕೆಲವು ರೈತ ಚಳವಳಿಗಳು ಮಾತಾಡ್ತಾ ಇಲ್ಲ, ಕೆಲವು ಸಮಾಜವಾದಿಗಳು ಮಾತಾಡ್ತಾ ಇಲ್ಲ. ನಿಜವಾದ ಹೋರಾಟದ ಕಿಚ್ಚಿದೆಯಲ್ಲ, ಅವ್ರು ಯಾರು ಯಾಕೆ ಮಾತಾಡ್ತಾ ಇಲ್ಲ ಅಂತಂದರೆ, ಸಿದ್ದರಾಮಯ್ಯನ ಉಳಿಸ್ಕೊಬೇಕು. ಇದು ಯಾವ ಥರದ ಜನಪರ ಆಡಳಿತ? ಈ ಹೋರಾಟಗಾರರಿಗಾದ್ರು ಏನಾಗಿದೆ? ಈ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಕೂಡ ಮುಂದಿನ ಅವಧಿಗೆ ಮುಖ್ಯಮಂತ್ರಿ ಆಗೋದು ಬಿಡೋದು ಬೇರೆ ವಿಚಾರ. ಆದರೆ ಇದುವರೆಗೂ ಕೂಡ ಅವರು ಜನಪರವಾದಂಥ ಆಡಳಿತವನ್ನು ಕೊಟ್ಟಿದ್ದೇ ಆಗಿದೆ. ಸುಮ್ಮನೆ ಸಮಾವೇಶ ಮಾಡಿ ನಮ್ದು ಆ ಥರ ಮಾಡಿದ್ವಿ, ಈ ಥರ ಮಾಡಿದ್ವಿ ಅಂತ ಅವ್ರದೇ ಕಾರ್ಯಕರ್ತನ ಕೂರಿಸ್ಕೊಂಡು ಪಾಠ ಹೇಳೋದು ಭಾಳ ಈಸಿ. ಆದರೆ ಜನಗಳ ಮುಂದೆ ಬಂದು ನಿಂತ್ಕೊಂಡು ಜನಗಳ ಅಸಹಾಯಕತೆಯನ್ನು ಎನ್ಕ್ಯಾಶ್ ಮಾಡ್ಕೊಂಡು ಅವ್ರು ಕುರ್ಚಿಲಿ ಇರೋದು ಬಿಟ್ಟರೆ ಬೇರೆ ಇನ್ಯಾವ ಕಾರಣದಿಲ್ಲ ಅಲ್ಲ. ನೀವು ಜನಗಳ ಅಸಹಾಯಕತೆಯ ಕಾರಣಕ್ಕೋಸ್ಕರ ಕೂತಿದ್ದೀರ, ಆದರೆ ಆ ಜನಗಳ ಅಸಹಾಯಕತೆಗೆ ಒಂದು ಶಕ್ತಿ ತುಂಬುವ ಯಾವ ಕೆಲಸವನ್ನು ಕೂಡ ನೀವು ಮಾಡಿಲ್ಲ. ಇದಷ್ಟು ನಿಮ್ಮ ಮನಸ್ಸಲ್ಲಿ ಇದ್ರೂ ಸಾಕು. ಇಡೀ ಕಾಂಗ್ರೆಸ್ನವ್ರಿಗಿದ್ರೆ ಸಾಕು, ಕಾಂಗ್ರೆಸ್ಸಿಗೆ ಮತ ಹಾಕ್ತಾರಲ್ಲ ಸಿದ್ದರಾಮಯ್ಯನ ಮುಖ ನೋಡ್ಕೊಂಡು, ಅವರಿಗಿದ್ರೆ ಸಾಕು, ನಾವು ಸಿದ್ದರಾಮಯ್ಯನ ಯಾವ ಕಾರಣಕ್ಕೆ, ಎಷ್ಟು ಪೊಳ್ಳು ಕಾರಣಕ್ಕೆ ನಾವು ಸಂಭ್ರಮಿಸ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಅಂತಹ ಪೊಳ್ಳು ಸಂಭ್ರಮಗಳು ಬೇಗ ನಿಲ್ಲಿ, ಜನಪರವಾದ ಕೆಲಸಗಳು ನಡೀಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.